ಕಲಬುರಗಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಆಮೇಲೆ ಚಪ್ಪಲಿ ಇದು 6ನೇ ಗ್ಯಾರಂಟಿ ಪ್ರಿಯಾಂಕರ್ಗೆ ಇವರು ಆಂದೋಲನ ಸರಿ ಇಲ್ಲ ಅವ್ರು ಕೇಳಿದ್ರು ಸರ್, ಕೇಳಿದ್ಕೆಲ್ಲ ಅವ್ನು ಕೇಳಿದ್ಕೆಲ್ಲ ಉತ್ತರ ಕೊಡ್ಬೇಕಿತ್ತು. ನಾನು ಹೂಯಿಸಿ ಏನು ಮೆಂಬರಾ ಅಲ್ಲಲ್ಲ ನಿಮ್ಮ ಬಗ್ಗೆ ಕಾರ್ಪೊರೇಟರ್ ಏನ್ರಿ, ಗ್ರಾಮ ಪಂಚಾಯತ್ ಮೆಂಬರಾ ಯಾವ್ರಿ ಅವ್ನು, ಯಾಕೆ ಅವನಿಗೆ ಅಷ್ಟು ಸ್ಕೋಪ್ ಕೊಡ್ತೀರಾ ಬಿಡಿ. ಇದ್ದಾರೆ ಭಾಳ ಸಂತೋಷ. ಆದರೆ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ 22. ಏಪ್ರಿಲ್ 22 ಆದಮೇಲೆ ಪ್ರಧಾನಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬರೀ ಬಿಹಾರ್ ಚುನಾವಣೆಯಲ್ಲಿ. ಅದಾದ ನಂತರ ಪ್ರಧಾನಮಂತ್ರಿಯವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಜಮ್ಮು ಕಾಶ್ಮೀರ್ನಲ್ಲೂ ಇರಲಿಲ್ಲ, ಅಥವಾ ಯಾವುದೇ ಒಂದು ಆದಂಪುರ್ ಬೇಸ್ ಇರ್ಬೋದು, ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಯಾವ ರಾಜ್ಯಗಳಲ್ಲಿ ಈ ಬ್ಲ್ಯಾಕ್ಔಟ್ ಘೋಷಣೆ ಆಗಿತ್ತು, ಮಾಕ್ ಡ್ರಿಲ್ಲು ಸಂಪೂರ್ಣವಾಗಿ ಫುಲ್ ಸ್ವಿಂಗ್ನಲ್ಲಿ ನಡೆದಿತ್ತು, ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಪ್ರತ್ಯಕ್ಷ ಆಗಿದ್ದು ಮೇ 12ನೇ ತಾರೀಕು, ಮೊನ್ನೆ ರಾತ್ರಿ 8 ಗಂಟೆಗೆ, ಯಾವಾಗ ಸೀಸ್ ಫೈರ್ ಎಲ್ಲ ಅನೌನ್ಸ್ ಆಗಿತ್ತು. ಯಾರು ಮಾಡಿದ್ದು ಸೀಸ್ ಫೈರ್ ಅನೌನ್ಸು? ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದ್ದು. ಅದಾದಮೇಲೆ ಪಾಕಿಸ್ತಾನದವ್ರು ಮಾಡೋದು, ಅದಾದಮೇಲೆ ನಮ್ಮ ಫಾರಿನ್ ಸೆಕ್ರೆಟರಿ ಅವ್ರು ಮಾಡೋದು. ಎಲ್ಲ ಆದಮೇಲೆ ಮೇ 12ನೇ ತಾರೀಕು ಏನು ರಾಷ್ಟ್ರದ ಘೋಷಣೆಗೆ ಅವ್ರದ್ದೇನು ಒಂದು ಮನ್ ಕಿ ಬಾತ್ದು ಟೆಲಿವೈಸ್ಡ್ ವರ್ಷನ್ ಇದೆ ಅಲ್ಲ, ಅದಕ್ಕೆ ಬಂದು ಅದಾದಮೇಲೆ ನಿನ್ನೆ ಮೇ 13ನೇ ತಾರೀಕು, ಏನು ಡೇಟ್ ಒಂದು ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ, ಮೇ 13ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಆದಂಪುರ್ನಲ್ಲಿ ಹೋಗಿ ಘೋಷಣೆಗಳನ್ನು ಕೂಗಿ ಸೈನಿಕರಿಗೆ ಸ್ಥೈರ್ಯ ತುಂಬಿದ್ದಾರೆ ಅಂತ ನೀವು ಹೇಳ್ತಾರೆ. ಭಾಳ ಸಂತೋಷ. ಆದರೆ ಏಪ್ರಿಲ್ 22ರಿಂದ ಹಿಡ್ಕೊಂಡು 13ನೇ ತಾರೀಕು ತನಕ ಎಲ್ಲಿದ್ದರು ಪ್ರಧಾನಮಂತ್ರಿಗಳು? 4 ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು, ಅವರ ದೋಸ್ತರು, ಅವರ ಆಪ್ತ ಮಿತ್ರ 4 ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವರು ಕಾರಣ, ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾದಲ್ಲಿ ಹೇಳಿದ್ದಾರೆ, ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ. ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇ ಆರ್ ಅ ಟೆರರ್ ಸ್ಟೇಟ್, ಟೆರರ್ ಸ್ಟೇಟಿಗೆ ಮತ್ತು ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಯಾಕೆ ಮೋದಿಯವರು ಸ್ಪಷ್ಟವಾದಂಥ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ? ಯಾಕೆ ಮೋದಿಯವರು ಮೌನ ವಹಿಸ್ಕೊಂಡಿದ್ದಾರೆ? ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ? ನಾನು ಅವರಿಗೆ ಆಮಿಷವನ್ನು ನೀಡಿದ್ದೇನೆ, ವ್ಯಾಪಾರದ ಆಮಿಷ ನೀಡಿದ್ದೇನೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮಿಷ ನೀಡಿದ್ದೇನೆ, ತೆರಿಗೆ ಬಗ್ಗೆ ಆಮಿಷ ನೀಡಿದ್ದೇನೆ, 2 ರಾಷ್ಟ್ರಕ್ಕೆ. ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ? ಅವ್ರು ತಾನೇ ಹೇಳಿರೋದು, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ, ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಅವ್ರು ತಾನೇ ಹೇಳಿದ್ದು. ಆದರೆ ಅವ್ರ ಫ್ರೆಂಡಿಂದ ಆಗಿದ್ದೇ ನಮಗೆ, ಅವ್ರ ಸ್ನೇಹಿತರಿಂದ ನಮಗೆ ಟ್ಯಾರಿಫ್ ಬರ, ತೆರಿಗೆ ಬರ. ನೀವು ಮನೆ ಇವಾಗ ಫಾರ್ಮಾ ಕಂಪನಿಗಳೆಲ್ಲ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈಗೆಲ್ಲ ಏನು ಔಷಧಿಗಳು ದುಬಾರಿ ಆಗುತ್ತೆ. ಆಮೇಲೆ ಇದು ನಾನು ಹೇಳ್ತಾ ಇಲ್ಲ ಅಲ್ಲ, ಇವರೇ ಈಗ ಪದೇ ಒಂದು ಸರಿ ಅಲ್ಲ 2 ಸರಿ 4 ಬಾರಿ ಏನೋ ರಾಷ್ಟ್ರಪತಿಗಳು, US ಅಮೆರಿಕ ರಾಷ್ಟ್ರಪತಿಗಳು ಇದು ಹೇಳ್ತಾ ಇದ್ದಾರೆ. ಆಮೇಲೆ ಪ್ರತಿ ಸರಿ ಅವರ ಭಾಷೆ ನೋಡಿ, ಹಗುರ ಆಗ್ತಾನೇ ಹೋಗ್ತಾ ಇದೆ, ಭಾಳ ಲೈಟಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ, ಮೋದಿಯವ್ರ ಬಗ್ಗೆ.
ಸೋಷಿಯಲ್ ಮೀಡಿಯಾ ಅಕೌಂಟ್ ಥ್ರೂ ಹೇಳ್ತಾರೆ ಇಲ್ರಿ ನನ್ನಿಂದ ಮಧ್ಯಸ್ಥಿಕೆ ಆಗಿದೆ ಅಂತ. ಅವ್ರದ್ದು ಪದ ಬಳಕೆ ನೋಡಿ, ಕಾಮನ್ ಸೆನ್ಸ್ ಎಸ್ ಪ್ರಿವೇಲ್ಡ್. ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ. ಈಸ್ ಟಾಕಿಂಗ್ ಅಬೌಟ್ 2 ಲೀಡರ್ಸ್, 2 ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡ್. ಅವರಿಗೆ ಮರ್ಯಾದೆ ಪಾಕಿಸ್ತಾನಿಗೆ ಮಾನ ಮರ್ಯಾದೆ ಇಲ್ಲ ರೀ, ನಮ್ಗನ ಇದೆ ಅಲ್ಲ. ನಮ್ಮ ದೇಶದ ಗೌರವ ಏನು? ವಿ ಆರ್ ದ 4th largest technology cluster in the world. We are the 5th largest, 5th or 7th biggest economy in the world. ಯಾರ ಹತ್ರ ಬಂಡಿ ಉಳಿದಿದ್ದಾರೆ, ಯಾರ ಹತ್ರ ಕೈಕಾಲು ಬಿದ್ದಿದ್ದಾರೆ ಅವ್ರು ಹೇಳಬೇಕು, ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ. TCS ಸಭೆ ಕೂಡ ಇದೆ ಇಲ್ಲಿ ನಾವು ಇರೋದು 3 ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಹತ್ತಾರು ಸಭೆಗಳು ಮಾಡ್ಕೊಳ್ಳಿ, ತಕರಾರಿಲ್ಲ. ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. we are asking only 3 things. ಒಂದು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಏನಾಗ್ತಾ ಇದೆ ಹೇಳಿ, ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ. ಎರಡನೇದು, ಪಾರ್ಲಿಮೆಂಟ್ ಕರೀರಿ. ಪಾರ್ಲಿಮೆಂಟ್ನಲ್ಲಿ ಒಂದು ದೇಶಕ್ಕೆ ಎಲ್ಲರೂ ಸೇರಿ ಒಂದು ಭಾಳ ಉತ್ತಮವಾದಂಥ ಸಂದೇಶವನ್ನು ನಾವು ಕೊಡೋಣ. ಮೂರನೇದು, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ, ಎಲ್ಲ ಮಾಧ್ಯಮಗಳ ಜೊತೆ ಎಲ್ಲರೂ ಬರಲಿ ಅಂತ. ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಕಳೆದ 11 ವರ್ಷದಿಂದ ನೀವು ಏನೇನು ಮಾಡಿದ್ದೀರೋ ಅದೆಲ್ಲನೂ ಕೂಡ ಎದೆ ಉಬ್ಬಿಸ್ಕೊಂಡು ಹೇಳಿ, ತೊಂದರೆ ಇಲ್ಲ. ಅದ್ರ ಜೊತೆಗೆ ಇದನ್ನು ಹೇಳಿ, ಅಷ್ಟೇ ನಮ್ಮ 3 ಬೇಡಿಕೆ. ವಿಚಾರ ಭಾರತದ ವಿದೇಶಾಂಗ ನೀತಿಗಳು ಇವತ್ತು ನಾವು ಬೇರೆಯವರಿಂದ ಕಲಿಬೇಕಾಗಿದೆಯಾ? ಬೈಲ್ಯಾಟ್ರಲ್ ಇಶ್ಯೂಗಳನ್ನು ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಇದೆಯಾ ಇಲ್ವಾ, ನೀವೇ ಹೇಳಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಅದಕ್ಕೆ ತಾವು ಬರೋದಿಲ್ಲ. ಪಾರ್ಲಿಮೆಂಟನ್ನು ನೀವು ಕರಿಬೇಕು ಅಂದರೆ ಅದನ್ನು ಕರಿತಾ ಇಲ್ಲ. ಒಂದು ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ಮ 2 ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಇವತ್ತು ಇಡೀ ರಾಷ್ಟ್ರ ಮತ್ತು ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ. ದಯವಿಟ್ಟು ನಮ್ಮ ರಾಷ್ಟ್ರದ ಘನತೆ, ಗೌರವ ಯಾವುದೋ ಬೇರೆ ದೇಶದ ರಾಷ್ಟ್ರಪತಿ ಹತ್ರ ನಿಮ್ಮ ಸ್ನೇಹಿತರಿರ್ಬೋದು, ಆದರೆ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರೋರು ನೀವು. ನಾವು ಕೇಳಬೇಕಾಗಿರೋದು ನೀವು ನಮ್ಮ ನಾಯಕರು ಇದ್ದೀರ, ನೀವು ನಮ್ಮ ಪ್ರಧಾನಮಂತ್ರಿ ಇದ್ದೀರ. ನಿಮ್ಮಿಂದ ಉತ್ತರಗಳನ್ನು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಪಾರ್ಲಿಮೆಂಟ್ ಅನ್ನು ಕರೀರಿ, ಆಲ್ ಪಾರ್ಟಿ ಮೀಟಿಂಗನ್ನು ಕರೀರಿ, ಮತ್ತು ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ. ಸ್ವಾಮಿ, ಮನ್ ಕಿ ಬಾತ್ ಸಾಕು. 10 ವರ್ಷ ಅದೇ ಕೇಳಿ 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 ಜನರ ಕಿವಿ ಕಿತ್ತೋಗ್ಬಿಟ್ಟಿದೆ. ನಿಮಗೆ ಯಾವುದೋ ನವೋದ್ಯಮಿಗಳ ಜೊತೆ ಪಾಡ್ಕಾಸ್ಟ್ ಮಾಡೋಕ್ಕೆ ಟೈಮ್ ಇದೆ, ವಿದೇಶಿ ಯಾರು ರಿಸರ್ಚ್ ಸ್ಕಾಲರ್ಸ್ ಹತ್ರ ಪಾಡ್ಕಾಸ್ಟ್ ಮಾಡೋಕ್ಕೆ ಅರ್ಧ ದಿನ ಟೈಮ್ ಇದೆ. ನಮ್ಮ ರಾಷ್ಟ್ರದ ಏನು ಜರ್ನಲಿಸ್ಟ್ ಇದ್ದಾರೆ, ಮಾಧ್ಯಮದ ಸ್ನೇಹಿತರಿದ್ದಾರೆ, ಅವ್ರ ಹತ್ರ ಮಾತಾಡೋಕ್ಕೇನು? ನಿಮ್ಮ ಮಾಧ್ಯಮದ ಸ್ನೇಹಿತರ ಹತ್ರ ದಿನ ಮಾತಾಡ್ತೀರಾ, ಬಿಡಿ, ಟಿ ವಿನಲ್ಲಿ ಏನು ಹಾಕಬೇಕು ಏನು ಹಾಕಬಾರ್ದು ಅಂತ. ಒಂದು ಜನರಲ್ ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಎಲ್ಲರೂ ಇರಲಿ, ಅದರಲ್ಲಿ ನಿಮ್ಮ ಸ್ನೇಹಿತರು ಇರಲಿ, ಮತ್ತು ಬೇರೆ ಮೀಡಿಯಾ ಹೌಸಸ್ ಕರೀರಿ, ನ್ಯೂಟ್ರಲ್ ಮೀಡಿಯಾ ಹೌಸಸ್ ಯಾರಿದ್ದಾರೆ ಕರೀರಿ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿ, ಅವ್ರ ಜೊತೆ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ. ನೀವು ಇನ್ನೊಬ್ರು ಇರ್ತಾರಲ್ಲ ಸ್ವಲ್ಪ ಖಾರವಾಗಿ ಮಾತನಾಡೋರು, ಇದ್ದಿದ್ದಂಗೆ ಕಾಂಗ್ರೆಸ್ಸಿಗೂ ಬೈತಾರೆ, BJPಗೂ ಬೈತಾರೆ, ನಮ್ಮ ಯೂಟ್ಯೂಬ್ನಲ್ಲಿ ಬರ್ತಾರೆ. ರವೀಶ್ ಕುಮಾರ್ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡಪ್ಪ ಸಾಕು. I urge the Prime Minister to do a podcast with Sri Ravish Kumar. ನೀವು 11 ವರ್ಷ ಆಯಿತು ಸ್ವಾಮಿ, ಇನ್ನು ಎಷ್ಟು ವರ್ಷ ಅಂತ ಓಡೋಗ್ತೀವಿ? ಫೇಸ್ ದ ಪೀಪಲ್ ಆಫ್ ಇಂಡಿಯಾ, ಫೇಸ್ ಅವರ್ ಆರ್ಮ್ಡ್ ಫೋರ್ಸಸ್, ಫೇಸ್ ದ ಪ್ರೆಸ್.
ಅವಾಗ ನಾವು ಹೋಗ್ತೀವಿ, ಯಾವುದಪ್ಪ ನಿಮ್ಮದು ಚಪ್ಪಲಿ ಇಟ್ಟ ಸೀನಾ ಇದೆ. ನಾವು ಕೇಳ್ತಾ ಇರೋದು ಭಾಳ ಸರಳವಾಗಿದೆ. ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಪಾರ್ಲಿಮೆಂಟ್ ಕರೀರಿ, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನೀವು ಅಟೆಂಡ್ ಆಗಿ ಯಾಕೆ ನಮ್ಮ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವ್ರು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ ನಾವು ಸ್ಪಷ್ಟಪಡಿಸಿ. ಇದರಿಂದ ಏನು ಭಾಳ ದೊಡ್ಡ ಅಣೆಕಟ್ಟುಗಳು ಕಟ್ತಾರ, ಮತ್ತೆ ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನು ಬೇರೆ ರಾಜ್ಯದ ರಾಷ್ಟ್ರಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದೀರಾ ಅಂತ ನಮ್ಗೆ ಉತ್ತರ ಬೇಕು. ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ, ಎಲ್ಲೋ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳಿಕೆ ಅಂತಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ, ನನ್ನಿಂದ ಇವತ್ತು ಮೋದಿಯವರು ಸುಮ್ಮನೆ ಕೂತಿದ್ದಾರೆ, ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ, ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ವಿಚಾರ ಇರ್ಬೋದು ಅಥವಾ ವ್ಯಾಪಾರದ ವಿಚಾರ ಇರ್ಬೋದು, ಅವರ ಆರ್ಥಿಕತೆಯ ಸಶಕ್ತ ಬಗ್ಗೆ ಇರ್ಬೋದು, ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನಿದ್ದೀರಾ? ಮಿಕ್ಕಿದಕ್ಕೆಲ್ಲನೂ ಘಂಟಾಘೋಷವಾಗಿ ಮಾತನಾಡೋರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ, ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದ ಉತ್ತರ ಕೇಳ್ತಾ ಇದ್ದಾರೆ. ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ರು ನಿಮ್ಮ ಕಾರ್ಯಾಚರಣೆಗೆ, ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದ್ದಾರೆ. ನಮ್ಮ ವಿದೇಶಾಂಗದ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀವು ಅಡ ಇಟ್ಟಿದ್ದೀರಾ, ನಿಮ್ಮ ಸ್ನೇಹಿತರಿಗೆ ಅಡ ಇಟ್ಟಿದ್ದೀರಾ?